ಇವರು ಮೂಲತಃ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಚಿಂಚೋಳಿ ಗ್ರಾಮದ ರಾಜೇಂದ್ರ ಹಾಗೂ ಭಾಗ್ಯಮ್ಮ ದಂಪತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ವಾಸವಿದ್ದು ಊರ ಜಾತ್ರೆಗೆಂದು ಊರಿಗೆ ಹೋಗಿ ವಾಪಸ್ ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ತಮ್ಮದೇ ಕಾರಿನಲ್ಲಿ ವಾಪಸ್ ಹೊಸಕೋಟೆಯತ್ತ ಪ್ರಯಾಣ ಬೆಳೆಸಿದ್ರು. ಆದರೆ ಕಾರು ಚಿಕ್ಕಬಳ್ಳಾಪುರ ಬೈಪಾಸ್ನ ಕೊತ್ತನೂರು ಕ್ರಾಸ್ ಬಳಿ ಬರುತ್ತಿದ್ದಂತೆ ಮುಂದೆ ಹೋಗುತ್ತಿದ್ದ ಲಾರಿ ಓವರ್ಟೇಕ್ ಮಾಡಲು ಹೋಗಿ ಹೆದ್ದಾರಿಯ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ಕಾರಿನಲ್ಲಿ ಇದ್ದ ಗಜೇಂದ್ರ ಹಾಗೂ ಭಾಗ್ಯಮ್ಮ ದಂಪತಿಯ 9 ವರ್ಷದ ಅಂಕಿತಾ ಎನ್ನುವ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಇನ್ನು ರಾಜೇಂದ್ರ ಹಾಗೂ ಭಾಗ್ಯಮ್ಮ ದಂಪತಿಯ ಸಂಬಂಧಿ ಮಹೇಶ್ ಎನ್ನುವವರು ಕಾರ್ ಡ್ರೈವಿಂಗ್ ಮಾಡುತ್ತಿದ್ದ. ಇನ್ನೇನು 20 ಕಿಲೋಮೀಟರ್ ದೂರ ಸಾಗಿದ್ರೆ ಮನೆ ಸೇರುತ್ತಿದ್ರು. ಆದರೆ ಮಹೇಶ್ಗೆ ಅದೇನ್ ರೋಗ ಬಂತೋ ಏನೋ ಆತುರ ಬಿದ್ದು ಲಾರಿ ಹಿಂದಕ್ಕಿಡಲು ಹೋಗಿ ಅವಾಂತರ ಮಾಡಿದ್ದಾನೆ. ಇದರಿಂದ ಕಾರು ಪಲ್ಟಿ ಹೊಡೆದು ಬಾಲಕಿಯನ್ನ ಬಲಿ ಪಡೆದಿದೆ. ನಾವು ಗುಲ್ಬರ್ಗದಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಬೆಳಗಿನ ಜಾವ 6:30ಗೆ ಒಬ್ಬ ಟ್ರಕ್ಕು ನಮಗೆ ಓವರ್ಟೇಕ್ ಮಾಡಿ ಕಟ್ ಹೊಡ್ಕೊಂಡು ಹೋಗ್ಬಿಟ್ಟ. ಆವಾಗ ನಾವು ಲೆಫ್ಟ್ ಎತ್ಕೊಂಡಾಗ ನಮಗೆ ಈ ಥರ ಆಕ್ಸಿಡೆಂಟ್ ಆಗೋಯ್ತು. ಅಲ್ಲಿ ಸ್ಪಾಟಲ್ಲೇ ಒಂದು ಚಿಕ್ಕ ಬೇಬಿ ಡೆತ್ ಆಗೋಯ್ತು, ನಮ್ಮ ಅಕ್ಕನ ಮಗಳು ಅವ್ರದ್ದು. ಟ್ರಕ್ ಒಂದು ಬಂದು ನಮಗೆ ಕಟ್ ಹೊಡೆದ್ಬಿಟ್ನಲ್ಲ, ಅದಕ್ಕೆ ನಾವು ಲೆಫ್ಟಿಗೆ ಎಳ್ಕೊಂಡ್ಬಿಟ್ಟು ಗಾಡಿ. ಇಲ್ಲ ಅಂದರೆ ನಮ್ಮ ಮೈ ಮೇಲೆ ಒಂದು ತೊಗೊಂಬರ್ತಿದ್ದ ಗಾಡಿ. ಅದಕ್ಕೆ ಲೆಫ್ಟಿಗೆ ಎಳ್ಕೊಂಡಾಗ ಪಕ್ಕದಲ್ಲಿ ಡಿವೆಂಟ್ರಿಗೆ ಟಚ್ ಆಯಿತು ಗಾಡಿ. ಕಾರಲ್ಲಿ ಎಷ್ಟು ಜನ ಇದ್ರು? ನಾವು 4 ಜನ ಇದ್ವಿ, 2 ಬೇಬೀಸ್ ಇದ್ದರು. ಅದರಲ್ಲಿ ಬೇಬಿ ಹೆಸರೇನು, ಏನಾಗಿದೆ ಬೇಬಿ? ಅಂಕಿತಾ ಅಂತ ಬೇಬಿ, 9 ವರ್ಷದ್ದು. ಅವಳಿಗೆ ಡೆತ್ ಆಗಿರೋದು. ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾಯಿದೆ? ಈ ರೀತಿ ಯಾವತ್ತೂ ಆಗಿತ್ತು? ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಫಸ್ಟ್ ಟೈಮ್ ನಾನು 5 ವರ್ಷದಿಂದ ಡ್ರೈವಿಂಗ್ ಮಾಡ್ತಾಯಿದ್ದೆ, ಯಾವತ್ತೂ ಆಗಿರಲಿಲ್ಲ. 6:30 ಬೆಳಗ್ಗೆ 6:30. ಬೆಳಗ್ಗೆ 6:30? ಹ್ಞೂ. ಎಷ್ಟೊತ್ತಿಗೆ ಬಿಟ್ಟಿದ್ದೀವಿ? ಅಲ್ಲಿ 6 ಗಂಟೆಗೆ ಬಿಟ್ಟಿದ್ದೀವಿ ನಾವು. 6 ಗಂಟೆಗೆ. 6 ಗಂಟೆ ಬಿಟ್ಟಿದ್ವಿ. ಬೇರೆ ಯಾರಿಗೂ ಏನೂ ಆಗಿಲ್ವಾ? ಬೇರೆ ಯಾರಿಗೂ ಏನೂ ಆಗಿಲ್ಲ. ಅವ್ರು ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಾಗಿದ್ದಾವೆ ಅಷ್ಟೇ. ಬೇಬಿಗೆ ಜಾಸ್ತಿ ಆಗಿರೋದ್ರಿಂದ ಅದು ಡೆತ್ ಆಗ್ಬಿಟ್ಟು. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕಾರಿನಲ್ಲಿ ಇದ್ದ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದು ಬಾಲಕಿ ಮಾತ್ರ ಅಸುನೀಗಿದೆ. ಇದರಿಂದ ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.